ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹರಿಶ್ಚಂದ್ರ ಘಾಟ್ನಲ್ಲಿ ರಾಜಶೇಖರ್ ಅಂತ್ಯಕ್ರಿಯೆ ಜರುಗಿದೆ. ವಿದ್ಯುತ್ ಚಿತಾಗಾರದಲ್ಲಿ ರಾಜಶೇಖರ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಆಯಿತು. ಆ ಘರ್ಷಣೆಯಲ್ಲಿ ರಾಜಶೇಖರ್ ಕೊನೆ ಉಸಿರೆಳೆದರು. ಯಾರದ್ದೋ ಗುಂಡಿಗೆ ಇನ್ಯಾರೋ ಅಮಾಯಕ ಬಲಿಯಾಗಿದ್ದಾನೆ. ಕಾಂಗ್ರೆಸ್ ಮುಖಂಡರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ರಾಜಶೇಖರ್ ಸಂಬಂಧಿಕರು ಭಾಗವಹಿಸಿದ್ದಾರೆ, ಸ್ನೇಹಿತರು ಭಾಗಿಯಾಗಿದ್ದಾರೆ. ಕೊನೆಯ ಬಾರಿಗೆ ಎದ್ದೇಳು ರಾಜಶೇಖರ ಅಂತ ಹೇಳಿ ತಾಯಿ ಕಣ್ಣೀರಿಟ್ಟಿದ್ದಾರೆ. ಅವರ ಕುಟುಂಬಸ್ಥರು ಅತ್ತು ಗೋಳಾಡಿ ತಮ್ಮ ದುಃಖವನ್ನು ತೋಡ್ಕೊಂಡಿದ್ದಾರೆ. ಮಗನ ಕೆನ್ನೆ ಮುಟ್ಟಿ ಎದ್ದೇಳು ರಾಜಶೇಖರ ಅಂತ ಹೇಳಿ ಬಹಳ ನೋವಿನಿಂದ ತನ್ನ ಮಗನನ್ನು ಅಂತಿಮ ವಿದಾಯವನ್ನು ಹೇಳಿದ್ದಾರೆ ತನ್ನ ಮಗನಿಗೆ ಆ ತಾಯಿ. ಎಸ್, ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಮೆರವಣಿಗೆಯ ದೃಶ್ಯಾವಳಿಗಳು. ಇಬ್ಬರು ಶಾಸಕರು ಬೆನ್ನು ಕೊಟ್ಟಿದ್ದಾರೆ, ಭುಜ ಕೊಟ್ಟಿದ್ದಾರೆ. ಮೃತ ರಾಜಶೇಖರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್ ಹಾಗೂ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಇಬ್ಬರು ಕೂಡ ಭಾಗಿಯಾಗಿದ್ದಾರೆ. ಅವರ ಕುಟುಂಬಸ್ಥರಿಗೆ ಇದು ನಿಜಕ್ಕೂ ಕೂಡ ಮರೆಯಲಾಗದಂಥ ನೋವಿನ ಕತೆ. ಇವತ್ತು ಅತ್ತು ಗೋಳಾಡಿದ್ದಾರೆ. ಶವದ ಅಂತಿಮ ವಿಧಿವಿಧಾನಗಳ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಇಡೀ ಕುಟುಂಬದ ಕಣ್ಣೀರು. ನಿಜಕ್ಕೂ ಕೂಡ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರದು ಎನ್ನುವ ಸನ್ನಿವೇಶ ಅಲ್ಲಿ ಕಾಣಿಸ್ತಾ ಇತ್ತು. ಹಿಂಗೋಗ್ತೂರು ಚಪ್ಪು ಚೌಲ ಸಂಜೆ ಜಾರ್ಖಂಡ್ ఈడైతే మామ అవతల నీళ్ళేసి చెప్పు మూడు తూర్లు చెప్పు నోట్లక అట్లా మూడు తూర్లు చౌల చెప్పు నూరా మూడు తూర్లు ఇంకొకతూరు చెప్పు చౌల ఇట్లా రామా ఇట్లా సంచే జరగండి అన్న కొంచెం